ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ ಆತ್ಮೀಯ ಶಿಕ್ಷಕರಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲಿಷ್ನ ವಿಷಯದಲ್ಲಿ ವಾರ್ಷಿಕ ಪರೀಕ್ಷೆ ಅಂದರೆ 2025ರ ಒಂದು ವಾರ್ಷಿಕ ಪರೀಕ್ಷೆಗೆ ಯಾವ ಪ್ರೋಸ್ನಿಂದ ಎಷ್ಟು ಅಂಕದ ಪ್ರಶ್ನೆಗಳು, ಯಾವ ಪೊಯಮ್ಗೆ ಎಷ್ಟು ಅಂಕದ ಪ್ರಶ್ನೆಗಳು ಅಂತಕ್ಕಂತಹ 90% ಆಕ್ಯುರೇಟ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸಂಪೂರ್ಣವಾಗಿ ಪೂರ್ತಿ ವಿಡಿಯೋನ ನೋಡಿ. ಈಗಾಗಲೇ LBAನಲ್ಲಿಯೇ ಈ ಒಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ನೀಡಲಾಗುತ್ತೆ. ಆದ್ದರಿಂದ ಇಲ್ಲಿ ಯಾವ ಪಾಠಕ್ಕೆ 2 ಮಾರ್ಕ್ಸ್, ಯಾವ ಪಾಠಕ್ಕೆ ಎಕ್ಸ್ಟ್ರಾಕ್ಟ್ಸ್, ಯಾವ ಪಾಠದಲ್ಲಿ ನಿಮಗೆ ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಪೋಯಮ್ ಯಾವುದು ಸಮರಿ ಬರುತ್ತೆ, 2 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ಸ್ ಎಲ್ಲವನ್ನು ಸಹ ನೋಟ್ಸ್ ರೂಪದಲ್ಲೂ ಸಹ ನೀವು ಪಡೆಯಬಹುದು. ಇದು 90% ಆಕ್ಯುರೇಟ್ ಇದೆ, ತಪ್ಪದೆ ಪೂರ್ತಿಯಾಗಿ ನೋಡಿ. ಇಲ್ಲಿ ಮೊದಲಿಗೆ ಹೀರೋ ಲೆಸನ್ನಿಂದ 2025ರ ಈ ಒಂದು ಆನ್ಯುವಲ್ ಎಕ್ಸಾಮ್ಗಾಗಿ LBAನಿಂದ ಪ್ರಶ್ನೋತ್ತರಗಳನ್ನು ಕೇಳ್ತಾರೆ. ಹಾಗೆ ಹೀರೋ ಪಾಠದಿಂದ ನೋಡಿದಾಗ 2 ಮಾರ್ಕ್ಸ್ ಕ್ವಶನ್ಸ್ ಆರ್ ಎಕ್ಸ್ಟ್ರಾಕ್ಟ್ಸ್, ಇದು 2025ರ ಒಂದು ಪರೀಕ್ಷೆಗೆ ಈ ಹೀರೋ ಪಾಠದಿಂದ ಸಿದ್ಧರಾಗಬೇಕಾಗುತ್ತೆ. LBAನಲ್ಲಿ ನೀಡಿರತಕ್ಕಂತಹ ಪ್ರಶ್ನೋತ್ತರಗಳನ್ನು ಹೀರೋ ಪಾಠದಿಂದ 3 ಮಾರ್ಕ್ಸ್ ಹಾಗೂ ಎಕ್ಸ್ಟ್ರಾಕ್ಟ್ಗಳನ್ನು ಇಲ್ಲಿ ನಾನು ನೋಟ್ಸ್ ಮಾಡಿ ನೀಡಿರ್ತೇನೆ. ನೋಡಿ, ಇಲ್ಲಿ 3 ಮಾರ್ಕ್ಸ್ಗೆ ನೀಡಬಹುದಾದಂಥ ಹೀರೋ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಇಲ್ಲಿ ನೀಡಿದ್ದೇನೆ. ಹಾಗೆ ಇಲ್ಲಿ 3 ಮಾರ್ಕ್ಸನ್ನು ಒಂದು ಕ್ವಶನ್ ಕೇಳ್ಬೋದು ಅಥವಾ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ಸನ್ನು ಕೇಳ್ಬೋದು. ಆ ಎಲ್ಲ ಎಕ್ಸ್ಟ್ರಾಕ್ಟ್ಗಳ ಪ್ರಶ್ನೆಗಳು ಮತ್ತು ಆನ್ಸರ್ಸನ್ನು ಸಹ ಇಲ್ಲಿ ನೀಡ್ತಾ ಇದ್ದೇನೆ. ಇದು ಹೀರೋ ಪಾಠದಿಂದ. ಇಲ್ಲಿ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನ್ 95% ಕನ್ಫರ್ಮ್ ಇದೆ. ಇಲ್ಲಿ ಅಡಿಷನಲ್ ಆಗಿ ಈ ಒಂದು ಹೀರೋ ಪಾಠದಿಂದ 2 ಮಾರ್ಕ್ಸ್ ಕ್ವಶನ್ಸನ್ನು ಓದ್ಕೋಬಹುದಾಗಿರುತ್ತೆ. ಇಲ್ಲಿ ಏನಾದರೂ 3 ಮಾರ್ಕ್ಸ್ ಕೇಳದೆ ಹೋದಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ಹೀರೋ ಪಾಠದ ಬದಲಾಗಿ 3 ಮಾರ್ಕ್ಸನ್ನು ಮುಂದಿನ ಒಂದು ಕನ್ಸರ್ಟ್ ಪಾಠ ಅಥವಾ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋಗೆ ಶಿಫ್ಟ್ ಆಗ್ತಕ್ಕಂಥದ್ದಾಗುತ್ತೆ. ಅಂದರೆ ಇಲ್ಲಿ 3 ಮಾರ್ಕ್ಸ್ ಕೇಳಿದಾಗ ಆ ಪಾಠದಲ್ಲಿ 2 ಮಾರ್ಕ್ಸ್ ಇರುತ್ತೆ. ಅಕಸ್ಮಾತ್ ಇಲ್ಲಿ ಹೀರೋ ಪಾಠದಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಕೇಳಿದಾಗ ಆ ಬೇರೊಂದು ಪಾಠದಲ್ಲಿ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ಸನ್ನು ಕೇಳ್ತಾರೆ. ಇದು ಹೀರೋ ಲೆಸನ್ಗಾದರೆ, ಇನ್ನು ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಆರ್ ಎಕ್ಸ್ಟ್ರಾಕ್ಟ್ಸ್ ಕನ್ಫರ್ಮ್ ಆಗಿರುತ್ತೆ. ಇಲ್ಲಿ LBA ಒಂದು ಕ್ವಶನ್ ಆನ್ಸರ್ಸ್ ಪ್ರಕಾರ ಗರ್ಲ್ ಬೈ ದ ಟ್ರ್ಯಾಕ್ಸ್ನಲ್ಲಿ ನೀಡಿರ್ತಕ್ಕಂತಹ 3 ಮಾರ್ಕ್ಸ್ ಕ್ವಶನ್ಸ್ ಹಾಗೆ ಎಕ್ಸ್ಟ್ರಾಕ್ಟ್ಗಳನ್ನು ಇಲ್ಲಿ ಪಟ್ಟಿ ಮಾಡಿರ್ತೇನೆ. ಹಾಗೆ ಈ ಗರ್ಲ್ ಬೈ ದ ಟ್ರ್ಯಾಕ್ಸ್ನಲ್ಲೂ ಸಹ ಅಡಿಷನಲ್ ಆಗಿ ನೀವು ಯಾವುದನ್ನು ಓದ್ಕೋಬೇಕು ಅಂದರೆ 2 ಮಾರ್ಕ್ಸ್ ಅಡಿಷನಲ್ ಆಗಿ ಓದ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲೂ ಸಹ ಗರ್ಲ್ ಬೈ ದ ಟ್ರ್ಯಾಕ್ಸ್ ಮತ್ತು ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋ ಈ 2 ಪಾಠಗಳಲ್ಲಿ ಸ್ವಿಚ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಂದರೆ ಇಲ್ಲಿ ಗರ್ಲ್ ಬೈ ದ ಟ್ರ್ಯಾಕ್ಸ್ 3 ಮಾರ್ಕ್ಸ್ ಕೇಳಿದ್ರೆ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋ 2 ಮಾರ್ಕ್ಸ್ ಇರುತ್ತೆ. ಅಕಸ್ಮಾತ್ ಇಲ್ಲಿ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋಗೆ ಬಂದು 2 ಮಾರ್ಕ್ಸ್ ಬದಲಾಗಿ ಅಲ್ಲಿ 3 ಮಾರ್ಕ್ಸ್ ಕೇಳಿದಾಗ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಲ್ಲಿ 2 ಮಾರ್ಕ್ಸನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ 3 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಹಾಗೆ 2 ಮಾರ್ಕ್ಸನ್ನು ಸಹ ಇಲ್ಲಿ ನಾನು ಲಿಸ್ಟ್ ಮಾಡಿ ನೋಟ್ಸನ್ನು ನೀಡಿರ್ತೇನೆ. ಇನ್ನು ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋದಿಂದ 2025ರ ಪರೀಕ್ಷೆಗೆ LBAನಿಂದ 2 ಮಾರ್ಕ್ಸ್ ಕ್ವಶನ್ಸ್ 100% ಇರುತ್ತೆ. ಅಕಸ್ಮಾತ್ ಇಲ್ಲಿ ಸ್ವಿಚ್ ಆದರೂ ಸಹ ಇಲ್ಲಿ ಎಕ್ಸ್ಟ್ರಾಕ್ಟನ್ನು ಕೇಳಬಹುದು, ಪ್ರಶ್ನೆ ಕೇಳೋದಿಲ್ಲ. 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಕೇಳಿದರೆ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳಿರ್ತಾರೆ. ಹಾಗೆ ಇಲ್ಲಿ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋದ ಎಲ್ಲ ಒಂದು 2 ಮಾರ್ಕ್ಸ್ ಕೇಳಬಹುದಾಗಿರ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ LBA ಕ್ವಶನ್ ವಿತ್ ಆನ್ಸರನ್ನು ಇಲ್ಲಿ ನಾನು ಒಂದು PDF ನೋಟ್ಸ್ ಮಾಡಿರ್ತೇನೆ. ಅದರ ಜೊತೆಗೆ ಇಲ್ಲಿ ಅಡಿಷನಲ್ ಆಗಿ ನೀವು ಎಕ್ಸ್ಟ್ರಾಕ್ಟ್ಸನ್ನು ಓದಿಟ್ಕೊಳ್ಳೋದು ಸಹ ಜೆಂಟಲ್ಮೆನ್ ಆಫ್ ರಿಯೋ ಎನ್ ಮೀಡಿಯೋದಿಂದ ಉತ್ತಮವಾಗಿರುತ್ತೆ. ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು ಅಥವಾ ಇಲ್ಲಿ ಎಕ್ಸ್ಟ್ರಾಕ್ಟನ್ನು ನೀಡ್ಬೋದು. ಕನ್ಫರ್ಮ್ ಆಗಿ 2 ಮಾರ್ಕ್ಸ್ ಕ್ವಶನ್. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ 100% 2 ಮಾರ್ಕ್ಸ್ ಕ್ವಶನನ್ನು ನೀಡ್ತಾರೆ. ಅದಕ್ಕಾಗಿ LBA ಬುಕ್ನ ಪ್ರಕಾರ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ 2 ಮಾರ್ಕ್ಸ್ ಕ್ವಶನ್ಗಳನ್ನು ಸಪ್ರೇಟಾಗಿ ಕ್ವಶನ್ ವಿತ್ ಆನ್ಸರನ್ನು ಇಲ್ಲಿ ನಾನು ನೋಟ್ಸ್ ಮಾಡಿ ನೀಡಿರ್ತೇನೆ. ನಂತರ ಬರ್ತಕ್ಕಂಥದ್ದು ಕನ್ಸರ್ಟ್. ಈ ಕನ್ಸರ್ಟ್ ಪಾಠದಿಂದ 2 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇದೆ. ಆದರೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ನ ಜೊತೆಗೆ ಅಡಿಷನಲ್ ಆಗಿ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟನ್ನು ಓದ್ಕೋಬೇಕಾಗತ್ತೆ. ಈ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಏಕೆ ಅಂದರೆ ಇದು ಸಹ ಪಾಠ ಸ್ವಿಚ್ ಆಗ್ತಕ್ಕಂತಹ ಒಂದು ಚಾನ್ಸಸ್ ಇರುತ್ತೆ. ಬಟ್ ಈ ಒಂದು 2025ಕ್ಕೆ ಇಲ್ಲಿ 95% 2 ಮಾರ್ಕ್ಸ್ ಕ್ವಶನನ್ನು ಈ ಒಂದು ಕನ್ಸರ್ಟ್ನಿಂದ ಕೇಳಬಹುದಾಗಿರುತ್ತೆ. ಅದಕ್ಕಾಗಿ ಕನ್ಸರ್ಟ್ನ ಪಾಠದ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ LBA ಕ್ವಶನ್ ವಿತ್ ಆನ್ಸರನ್ನು ಈ PDF ನೀಡಿರ್ತೇನೆ. ಇನ್ನು ಕನ್ಸರ್ಟ್ ಪಾಠ ಮುಗಿದ ನಂತರ ಡಿಸ್ಕವರಿ ಲೆಸನ್ ಬಂದಾಗ ಡಿಸ್ಕವರಿಯಿಂದ ಎಕ್ಸ್ಟ್ರಾಕ್ಟನ್ನು ಕೇಳ್ತಾರೆ. ಯಾವುದೇ 2 ಮಾರ್ಕ್ಸ್ 3 ಮಾರ್ಕ್ಸನ್ನು ಕೇಳೋದಿಲ್ಲ. ಡಿಸ್ಕವರಿ ಪಾಠಕ್ಕೆ ಎಕ್ಸ್ಟ್ರಾಕ್ಟ್ ಕನ್ಫರ್ಮ್ ಆಗಿ ನೀವು ಓದ್ಕೋಬೇಕಾಗುತ್ತೆ.
ನೋಡಿ ಇಲ್ಲಿ ಡಿಸ್ಕವರಿ ಪಾಠದಿಂದ ಬರತಕ್ಕಂತಹ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಹಾಗೂ LBAನಲ್ಲಿ ನೀಡಿರ್ತಕ್ಕಂತಹ ಎಲ್ಲ ಎಕ್ಸ್ಟ್ರಾಕ್ಟ್ಗಳನ್ನು ಇಲ್ಲಿ ಈ ಒಂದು PDF-ಗೆ ನಾನು ಕನ್ವರ್ಟ್ ಮಾಡಿರ್ತೇನೆ. ಇದನ್ನು ನೀವು ಈಸಿಯಾಗಿ ಎಲ್ಲ ಎಕ್ಸ್ಟ್ರಾಕ್ಟ್ಗಳು ಇದರಲ್ಲಿ ನಿಮಗೆ ಸಿಗುತ್ತೆ ಡಿಸ್ಕವರಿ ಪಾಠದಿಂದ. ಇನ್ನು ಡಿಸ್ಕವರಿ ಆದ ನಂತರ ನೆಕ್ಸ್ಟ್ ಲೆಸನ್ ಕಲರ್ಸ್ ಆಫ್ ಸೈಲೆನ್ಸ್. ನೋಡಿ ಕಲರ್ಸ್ ಆಫ್ ಸೈಲೆನ್ಸ್ನಲ್ಲಿ 3 ಮಾರ್ಕ್ಸ್ ಕ್ವಶನ್ ಕನ್ಫರ್ಮ್ ಇದೆ, ಅಥವಾ 3 ಮಾರ್ಕ್ಸ್ ಕ್ವಶನ್ ಇಲ್ಲಿ ಸ್ವಿಚ್ ಆದರೆ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಬರುತ್ತೆ. ಇದು ಕಲರ್ಸ್ ಆಫ್ ಸೈಲೆನ್ಸ್ ಮತ್ತು ಹೀರೋ ಪಾಠಕ್ಕೆ ಒಂದು ಚಾಯ್ಸ್ ಟೈಪ್. ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳಿದಾಗ ಇಲ್ಲಿ ಎಕ್ಸ್ಟ್ರಾಕ್ಟ್, ಅಥವಾ ಇಲ್ಲಿ ಎಕ್ಸ್ಟ್ರಾಕ್ಟ್ ಕೇಳಿದ್ರೆ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಕಲರ್ಸ್ ಆಫ್ ಸೈಲೆನ್ಸ್ನಿಂದ ಕೇಳಬಹುದಾದಂಥ ಎಲ್ಲ 3 ಮಾರ್ಕ್ಸ್ ಕ್ವಶನ್ಸ್ LBA ಪ್ರಕಾರ ಇಲ್ಲಿ ಲಿಸ್ಟ್ ಮಾಡಿರ್ತೇನೆ. ಅದಾದ ನಂತರ ಈ ಒಂದು ಕಲರ್ಸ್ ಆಫ್ ಸೈಲೆನ್ಸ್ನಿಂದ ಅಡಿಷನಲ್ ಆಗಿ 2 ಮಾರ್ಕ್ಸ್ ಅಥವಾ ಎಕ್ಸ್ಟ್ರಾಕ್ಟ್ ಅನ್ನು ಸಹ ಇಲ್ಲಿಂದ ಕೇಳಬಹುದಾಗಿರುತ್ತೆ, ಕಳೆದ ಎಕ್ಸಾಮ್ನಲ್ಲಿ ನೀಡಿದ ಹಾಗೆ. ಸೊ ಅದಕ್ಕಾಗಿ ಇಲ್ಲಿ 2 ಮಾರ್ಕ್ಸ್ ಮತ್ತು ಒಂದು ಕಲರ್ಸ್ ಆಫ್ ಸೈಲೆನ್ಸ್ನಿಂದ ನೀಡಬಹುದಾಗಿರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳನ್ನು ಸಹ ಇಲ್ಲಿ ನಾನು ಈ PDF-ಗೆ ನೋಟ್ಸ್ಗಾಗಿ ಪಟ್ಟಿ ಮಾಡಿರ್ತೇನೆ. ಇನ್ನು ನಂತರ ಬರ್ತಕ್ಕಂಥದ್ದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಕೊನೆ ಪಾಠ. ಈ ಪಾಠದಿಂದ 2 ಮಾರ್ಕ್ಸ್ ಕ್ವಶನ್ಸ್ ಕನ್ಫರ್ಮ್ ಆಗಿರುತ್ತೆ. ಈ ಒಂದು ಪಾಠದಿಂದ 2 ಮಾರ್ಕ್ಸ್ ಕ್ವಶನ್ಸ್ಗಾಗಿ LBAನ ಎಲ್ಲ ಒಂದು 2 ಮಾರ್ಕ್ಸ್ ಕ್ವಶನ್ಸನ್ನು ಇಲ್ಲಿ ಲಿಸ್ಟ್ ಮಾಡಿ ವಿತ್ ಆನ್ಸರನ್ನು ನೀಡಿರ್ತೇನೆ. ಇನ್ನು ಪ್ರೋಸ್ಗಳು ಮುಗಿದ ನಂತರ ಪೊಯಮ್ಗಳಿಗೆ ಬಂದಾಗ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಇದು 4 ಮಾರ್ಕ್ಸ್ ಸಮರಿ ಅಥವಾ 3 ಮಾರ್ಕ್ಸ್ ಕ್ವಶನ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯಿಂದ ಬರುತ್ತೆ. ಬಟ್ ಈಗ 2025ನೇ ಸಾಲಿಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀನಿಂದ ನಾವು 100% ಒಂದು 4 ಮಾರ್ಕ್ಸ್ ಸಮರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೆ LBAನಲ್ಲಿ ನೀಡಿರ್ತಕ್ಕಂಥ ಎಲ್ಲ ಒಂದು ಕ್ವಶನ್ ಎಕ್ಸ್ಟ್ರಾಕ್ಟ್ಸ್ ಇಲ್ಲಿದೆ. ಇನ್ನು ಸೆಕೆಂಡ್ ಪೊಯಮ್ ಕ್ವಾಲಿಟಿ ಆಫ್ ಮರ್ಸಿ 4 ಮಾರ್ಕ್ಸ್ ಮೆಮೊರೈಸೇಷನ್ ಪೊಯಮ್ ಬರೆಯೋಕ್ಕೆ ಇರುತ್ತೆ. ನಂತರ ಐ ಆಮ್ ದ ಲ್ಯಾಂಡ್, ಇಲ್ಲಿ 3 ಮಾರ್ಕ್ಸ್ ಆರ್ 4 ಮಾರ್ಕ್ಸ್ನ ಒಂದು ಸಮರಿಯನ್ನು ಕೇಳಬಹುದಾಗಿರುತ್ತೆ. ಅದಕ್ಕಾಗಿ ಇಲ್ಲಿ 3 ಮಾರ್ಕ್ಸ್ 4 ಮಾರ್ಕ್ಸ್ ಸಮರಿಯನ್ನು ನೀಡಿದ್ದೇನೆ. ಹಾಗೆ ಅಡಿಷನಲ್ ಆಗಿ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ಬೋದು. ಅದಕ್ಕಾಗಿ 2 ಮಾರ್ಕ್ಸ್ ಕ್ವಶನ್ಸನ್ನು ಸಹ ಈ ಐ ಆಮ್ ದ ಲ್ಯಾಂಡ್ನಿಂದ ಇಲ್ಲಿ ಒಂದು ಲಿಸ್ಟ್ ಮಾಡಿರ್ತೇನೆ. ಇನ್ನು ಸಾಂಗ್ ಆಫ್ ಇಂಡಿಯಾಗೆ ಬಂದಾಗ 4 ಮಾರ್ಕ್ಸ್ ಸಮರಿ, ಇದು ಒಂದು ಆಪ್ಷನಲ್ ಆಗಿರುತ್ತೆ. ಆ್ಯಂಡ್ ಈವನ್ ಇದರಲ್ಲಿ ಎಕ್ಸ್ಟ್ರಾಕ್ಟನ್ನು ಸಹ ಕೇಳಬಹುದು. ಅದಕ್ಕಾಗಿ 4 ಮಾರ್ಕ್ಸ್ ಕ್ವಶನ್ ಸಮರಿ ಹಾಗೂ ಸಾಂಗ್ ಆಫ್ ಇಂಡಿಯಾದ ಎಕ್ಸ್ಟ್ರಾಕ್ಟ್ಗಳನ್ನು ಈ ಒಂದು PDF-ಗೆ ಆ್ಯಡ್ ಮಾಡಿರ್ತೇನೆ. ಈ ಒಂದು ಸಾಂಗ್ ಆಫ್ ಇಂಡಿಯಾ ಮುಗಿದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಜಾಜ್ ಪೊಯಮ್ 2. ಜಾಜ್ ಪೊಯಮ್ 2ನಿಂದ 3 ಮಾರ್ಕ್ಸ್ ಆರ್ 4 ಮಾರ್ಕ್ಸ್ಗೆ ಸಮರಿ ಕೇಳ್ಬೋದು. 3 ಮಾರ್ಕ್ಸಲ್ಲಿ ಕ್ವಶನ್ ಕೇಳ್ಬೋದು ಅಥವಾ 4 ಮಾರ್ಕ್ಸಲ್ಲಿ ಸಮರಿಯನ್ನು ಸಹ ಕೇಳ್ಬೋದು. ಹಾಗೆ 2 ಮಾರ್ಕ್ಸ್ ಕೂಡ ಇಲ್ಲಿ ಸ್ವಿಚ್ ಆಗ್ಬೋದು. ಐ ಆಮ್ ದ ಲ್ಯಾಂಡ್ ಮತ್ತು ಜಾಜ್ ಪೊಯಮ್ 2 ಮತ್ತು ಲಾಸ್ಟ್ ಪೊಯಮ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗಿಂದ 2 ಮಾರ್ಕ್ಸ್ ಕ್ವಶನ್ಸು ಅದಲು ಬದಲಾಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿ 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ಅನ್ನು ಈ ಒಂದು ಜಾಜ್ ಪೊಯಮಿಂದ 2025ರ ಪ್ರಶ್ನೆ ಪತ್ರಿಕೆಗೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಜಾಜ್ ಪೊಯಮ್ನ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಹಾಗೂ 3 ಮಾರ್ಕ್ಸ್ 4 ಮಾರ್ಕ್ಸ್ ಸಮರಿ ಈ ಒಂದು PDF-ನಲ್ಲಿ ನೀಡಿರ್ತೇನೆ. ಇನ್ನು ಬ್ಯಾಲೆಡ್ ಆಫ್ ಟೆಂಪೆಸ್ಟ್, ಇದು ಚಾಯ್ಸ್ ಸಮರಿ ಇರುತ್ತೆ. ಈ ಸಮರಿ 4 ಮಾರ್ಕ್ಸ್ಗೆ ಚಾಯ್ಸ್ ಕ್ವಶನ್ನಲ್ಲಿ ಕೇಳಬಹುದಾಗಿರುತ್ತೆ. ಅದಕ್ಕಾಗಿ ಬ್ಯಾಲೆಡ್ ಆಫ್ ಟೆಂಪೆಸ್ಟ್ನ ಸಮರಿಗಳನ್ನು ಸಹ ಇಲ್ಲಿ ನೀಡಿರ್ತೇನೆ LBA ಬೇಸ್ಡ್ ಆಗಿ. ಇನ್ನು ದ ಬ್ಲೈಂಡ್ ಬಾಯ್, ಇದು ಸಮರೈಸೇಷನ್ 4 ಮಾರ್ಕ್ಸ್ಗೆ. ಇನ್ನು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಕೊನೆಯ ಒಂದು ಪೊಯಮ್ ಆಗಿರುತ್ತೆ. ಇದರಲ್ಲಿ 2 ಮಾರ್ಕ್ಸ್, ಇಲ್ಲಿ 2025ರ ಪರೀಕ್ಷೆಗೆ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ ಕನ್ಫರ್ಮ್ ಆಗಿರುತ್ತೆ. ಅಡಿಷನಲ್ ಆಗಿ ನೀವು 2 ಮಾರ್ಕ್ಸ್ ಕ್ವಶನ್ಸನ್ನು ಓದ್ಕೋಬೇಕಾಗುತ್ತೆ ನೋಡಿ. ಅದಕ್ಕಾಗಿ ಇಲ್ಲಿ ನಾನು 2 ಮಾರ್ಕ್ಸ್ ಕ್ವಶನ್ಸನ್ನು, ಅದಾದ ನಂತರ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್ಸನ್ನು ಈ ಒಂದು ಪಾಠದಿಂದ ಇಲ್ಲಿ ಲಿಸ್ಟ್ ಔಟ್ ಮಾಡಿರ್ತೇನೆ. ವಿತ್ ಆನ್ಸರ್ಸ್ ಇರುತ್ತೆ. ನೀವು ಇದನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಓದ್ಕೋಬಹುದು. ಇನ್ನು ಕೊನೆಗೆ ಬಂದಾಗ ಸಪ್ಲಿಮೆಂಟರಿ ರೀಡಿಂಗಿಂದ ಆ್ಯಸ್ ಯೂಶುವಲ್ ಪ್ರತಿ ಪಾಠದಿಂದ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇದು 1 ಮತ್ತು 2ನೇ ಪಾಠಕ್ಕೆ ಚಾಯ್ಸ್ ಕೊಡ್ಬೋದು, 3, 4 ಪಾಠಕ್ಕೆ ಚಾಯ್ಸ್ ಕೊಡ್ಬೋದು, ಅಥವಾ 1, 3ನೇ ಪಾಠ, 2 ಮತ್ತು 4ನೇ ಪಾಠ. ನಾರಾಯಣಪುರ ಇನ್ಸಿಡೆಂಟ್, ಆನ್ ದಿ ಟಾಪ್ ಆಫ್ ದಿ ವರ್ಲ್ಡ್, ಎ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಶ್ಡ್ ಮತ್ತು ದ ಬರ್ಡ್ ಆಫ್ ಹ್ಯಾಪಿನೆಸ್, ಈ ಪಾಠಗಳಿಂದ 2 ಮಾರ್ಕ್ಸ್ ಇರುತ್ತೆ. ಇದನ್ನು LBAನಲ್ಲಿ ನೀಡಿರ್ತಕ್ಕಂತಹ ಕ್ವಶನ್ ವಿತ್ ಆನ್ಸರ್ ಈ ಒಂದು PDF-ನಲ್ಲಿ ನಾನು ಲಿಸ್ಟ್ ಮಾಡಿರ್ತೇನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಈ ಎಲ್ಲ ಒಂದು ಪ್ರಶ್ನೆಗಳು 2025ಕ್ಕೆ ನಾನೀಗ ತಿಳಿಸಿರ್ತಕ್ಕಂಥದ್ರಲ್ಲಿ 95% ಕನ್ಫರ್ಮ್ ಆಗಿ ಬರುತ್ತೆ. ಹೀರೋ ಪಾಠದಿಂದ 3 ಮಾರ್ಕ್ಸ್ ಕ್ವಶನ್ ಆರ್ ಎಕ್ಸ್ಟ್ರಾಕ್ಟ್, ಗರ್ಲ್ ಬೈ ದ ಟ್ರ್ಯಾಕ್ಸಿಂದ 3 ಮಾರ್ಕ್ಸ್ ಕ್ವಶನ್ ಆರ್ ಎಕ್ಸ್ಟ್ರಾಕ್ಟ್, ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮಿಡಿಯೋ 2 ಮಾರ್ಕ್ಸ್, ಹಾಗೆ ಅಂಬೇಡ್ಕರ್ ಲೆಸನ್ 2 ಮಾರ್ಕ್ಸ್, ನಂತರ ಕನ್ಸರ್ಟ್ 2 ಮಾರ್ಕ್ಸ್, ಡಿಸ್ಕವರಿ 3 ಮಾರ್ಕ್ಸ್ ಎಕ್ಸ್ಟ್ರಾಕ್ಟ್, ಕಲರ್ಸ್ ಆಫ್ ಸೈಲೆನ್ಸಿಂದ 3 ಮಾರ್ಕ್ಸ್ ಕ್ವಶನ್, ಆ್ಯಂಡ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲಿಂದ 2 ಮಾರ್ಕ್ಸ್, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮರಿ, ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್, ನಂತರ ಐ ಆಮ್ ದ ಲ್ಯಾಂಡ್ ಸಮರಿ ಆರ್ 2 ಮಾರ್ಕ್ಸ್,
ಅದಾದ ನಂತರ ಬರ್ತಕ್ಕಂಥ ಜಾಜ್ ಪೊಯಮ್ ಸಮರಿ ಆರ್ 2 ಮಾರ್ಕ್ಸ್. ಅದಾದ ಸಾಂಗ್ ಆಫ್ ಇಂಡಿಯಾ ಸಮರಿ ಆರ್ ಎಕ್ಸ್ಟ್ರಾಕ್ಟ್. ನಂತರ ಬ್ಯಾಲೆಡ್ ಆಫ್ ಟೆಂಪೆಸ್ಟ್ 100% ಅದು ಸಮರಿ ಇರುತ್ತೆ. ನಂತರ ಬ್ಲೈಂಡ್ ಬಾಯ್ ಪೊಯಮ್ ರೈಟಿಂಗ್ ಆ್ಯಂಡ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇಂದ ಎಕ್ಸ್ಟ್ರಾಕ್ಟ್ ಆರ್ 2 ಮಾರ್ಕ್ಸ್. ಈ ಒಂದು ಪ್ರಶ್ನೆಗಳು 99% ನಿಮಗೆ LBAನಿಂದ ಆಯ್ಸಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ 2025ರ ಎಕ್ಸಾಮ್ಗೆ ಇರುತ್ತೆ. ಸೊ ಅದಕ್ಕಾಗಿ ಈ ಒಂದು PDF ನಿಮಗೆ ಬಹಳ ಹೆಲ್ಪ್ ಆಗ್ಬೋದು. ಈ PDFನ ಒಂದು ಲಿಂಕನ್ನು ಈ ವಿಡಿಯೋದ ಸ್ಕ್ರೀನ್ನ ಮೇಲೆ ಬರ್ತಾ ಇರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಇದು 100%ಅಲ್ಲಿ 95% ಇದೇ ಪ್ಯಾಟ್ರನಲ್ಲಿ ನಿಮಗೆ ಪ್ರೋಸ್ ಆ್ಯಂಡ್ ಪೊಯಮ್ಸ್ನಿಂದ ಕ್ವಶನ್ ಆನ್ಸರ್ಸ್ 2025ರ ಪ್ರಶ್ನೆ ಪತ್ರಿಕೆಗೆ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಇನ್ನು 5% ಅಲ್ಲಿ ಸ್ವಿಚ್ ಆಗಬಹುದಾಗಿರುತ್ತೆ, ಬೇರೆ ಬೇರೆ ಒಂದು ಪಾಠಗಳಿಗೆ 2-3 ಮಾರ್ಕ್ಸ್ ಚೇಂಜ್ ಆಗಬಹುದು. ಬಟ್ 99% ಇದು ಆಗಿರುತ್ತೆ. ತಪ್ಪದೇ ಈ ಒಂದು PDF ಸ್ಕ್ರೀನ್ನ ಮೇಲೆ ಬರ್ತಕ್ಕಂತಹ ಡೌನ್ಲೋಡ್ ಅಂತಕ್ಕಂತಹ ಒಂದು ರೈಟ್ ಸೈಡ್ ಬರ್ತಕ್ಕಂಥ ಬಟನನ್ನು ಕ್ಲಿಕ್ ಮಾಡಿ. ಆಗ ಈ PDF ಸ್ಕ್ರೀನ್ ಮೇಲೆ ಬರುತ್ತೆ. ಆಮೇಲೆ 3 ಡಾಟ್ಸನ್ನು ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ. ನಿಮ್ಮ ಫೋನ್ಗೆ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಅಥವಾ ಈ ರೀತಿಯಾದಂಥ PDF ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಮೆಟೀರಿಯಲ್ಸ್ಗೆ ಲರ್ನ್ ಈಸಿಲಿ ಚಾನಲನ್ನು ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ರೀತಿಯ ಮೆಟೀರಿಯಲ್ಸನ್ನು PDF ರೂಪದಲ್ಲಿ ನೀಡ್ತಾ ಹೋಗ್ತೇನೆ. ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾವು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.